ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ. ನವರಾತ್ರಿ, ವಿಜಯದಶಮಿ, ದಸರಾ. ನವರಾತ್ರಿ ಅಂದರೆ 9 ರಾತ್ರಿ. ಈಗಾಗಲೇ ಇದರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಇದೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆದಾಗಲಿ. ನವರಾತ್ರಿ ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು ದೇವಿಯನ್ನು ಆರಾಧಿಸ್ತೀವಿ. 9 ಮಾತೆಯರು ಅಂದರೆ ಸ್ತ್ರೀ ದೇವತೆಗಳು, ಹೆಣ್ಣು ದೇವತೆಗಳು, ಶಕ್ತಿ ದೇವತೆಗಳು ಅಂತ ನಾವು ಕರಿತೀವಿ. ಶಕ್ತಿ ದೇವತೆಗಳು ಅಂದರೆ ವಾಯು, ಅಗ್ನಿ, ವರುಣ, ಆಕಾಶ, ಭೂಮಿ. ಆಕಾಶದಲ್ಲಿ ಗ್ರಹಗಳು, ನಕ್ಷತ್ರಗಳು, ತಾರೆಗಳಿರುತ್ತೆ. ಒಟ್ಟಾರೆ ಅವುಗಳ ಜನನ, ಅವುಗಳ ಸೃಷ್ಟಿ, ಸ್ಥಿತಿ, ಲಯ ಆಗುತ್ತೆ. ಅಂದರೆ ಎಷ್ಟೋ ಉಲ್ಕೆಗಳು ಅಂದರೆ ಅಸ್ಟ್ರಾಯ್ಡ್ಸು, ಕಾಮೆಟ್ಸು, ನೆಬುಲಾಸು ಅಂತ ಕರಿತೀವಿ. ಧೂಮಕೇತುಗಳು ಅಂತ ನೀವು ಕರಿತೀರ. ಈ ಧೂಮಕೇತುಗಳು ಅಂದರೆ ಕ್ಷುದ್ರ ಗ್ರಹಗಳು ಅಂತ ಕರಿತೀರ. ಅವೆಲ್ಲ ಆಗಾಗ ನಾಶ ಆಗ್ತಿರ್ತದೆ. ಹಾಗೆ ಹುಟ್ಟುತ್ತಾನೂ ಇರ್ತವೆ, ಹಾಗೆ ಅವುಗಳು ಕ್ರಿಯೆಗೂ ಒಳಪಟ್ಟಿರ್ತವೆ. ಅಂದರೆ ಸೃಷ್ಟಿಶಕ್ತಿ ಬ್ರಹ್ಮ, ಸರಸ್ವತಿ ಶಕ್ತಿ, ಹಾಗೆ ಕ್ರಿಯಾಶಕ್ತಿ ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಶಕ್ತಿ, ಹಾಗೆ ಲಯಕಾರಕ ಶಕ್ತಿ ಶ್ರೀ ಗೌರಿ ಗಂಗಾಧರೇಶ್ವರ ಅಥವಾ ಮಹಾಕಾಲೇಶ್ವರ ಶಕ್ತಿ. ಇವುಗಳು ಸೃಷ್ಟಿ, ಸ್ಥಿತಿ, ಲಯಕ್ಕೆ ಆಧಾರಭೂತವಾಗಿರ್ತವೆ. ಇಂಥ ಒಂದು ಶಕ್ತಿಗಳು ಗ್ರಹಗಳು, ತಾರೆಗಳು, ನಕ್ಷತ್ರಗಳು ಇವುಗಳಿಗೆ ಸೃಷ್ಟಿ ಮಾಡ್ತವೆ, ನಡೆಸ್ತವೆ, ನಾಶ ಮಾಡ್ತವೆ. ಇದು ಒಂದು ಅಲ್ಲಿ ಆಕಾಶದಲ್ಲಿ. ಒಟ್ಟಾರೆ ಪಂಚಭೂತಗಳ ಶಕ್ತಿ, ಅವುಗಳ ಪರಿಣಾಮ ನಮ್ಮ ಮನುಷ್ಯರ ಮೇಲೆ ಬೀಳುತ್ತೆ. ಭೂಮಿ ಮೇಲೆ ನಾವು ಪ್ರಾಣಿಗಳು, ಪಕ್ಷಿಗಳು, ಹಾಗೆ ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ, ನದಿ, ಸಾಗರ ಇವುಗಳ ಮಧ್ಯದಲ್ಲಿ ನಾವು ವಾಸ ಮಾಡ್ತೀವಿ. ಆದರೆ ನಮಗೆ ಗ್ರಹಗಳು, ನಕ್ಷತ್ರಗಳು, ಉಲ್ಕೆಗಳು, ಹಾಗೆ ಧೂಮಕೇತುಗಳು ಇವುಗಳ ಸೃಷ್ಟಿ, ಸ್ಥಿತಿ, ಲಯದಲ್ಲಿ ಒಂದು ಗ್ರಾವಿಟಿ, ಗುರುತ್ವಾಕರ್ಷಣ ಬಲ ಅಂತೀವಿ, ಅಥವಾ ಒಂದು ತರಂಗ ಅಂತರ ಶಕ್ತಿಗಳು, ಅಥವಾ ಎನರ್ಜಿ, ಪಾಸಿಟಿವೋ ಅಥವಾ ನೆಗೆಟಿವೋ, ಅಥವಾ ರೇಡಿಯೋ ಕಿರಣಗಳು, ಅಥವಾ ಎಕ್ಸ್ರೇ ಕಿರಣಗಳು ಈ ನಕ್ಷತ್ರ ಮಂಡಲಗಳಿಂದ ಬರ್ತಾ ಇರುತ್ತೆ. ಹಾಗೆ ಗ್ರಾವಿಟಿ, ಗುರುತ್ವಾಕರ್ಷಣ ಬಲ ಕೂಡ ಗ್ರಹಗಳಿಂದ ಬರ್ತಾ ಇರುತ್ತೆ. ಇವುಗಳ ಪರಿಣಾಮ ಮನುಷ್ಯನ ತಲೆ ಮೇಲೆ, ಅವನ ಮೆದುಳಲ್ಲಿ ತುಂಬ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಹಾಗೆ ಅದೆಲ್ಲ ಅವನ DNA ಶೇಖರಣೆ ಆಗುತ್ತೆ. ಇದರಿಂದ ಅವನಿಗೆ ಒಳ್ಳೇದಾಗ್ಬೋದು ಅಥವಾ ಕೆಟ್ಟದಾಗ್ಬೋದು, ಹೇಳಕ್ ಬರಲ್ಲ. ಇದನ್ನ ಗ್ರಹಗತಿ ಅಂತ ಕರಿತೀವಿ. ಆದರೆ ಎಲ್ಲ ಗ್ರಹಗಳು, ನಕ್ಷತ್ರಗಳಿಗೂ ಆಧಾರಭೂತ ಶಕ್ತಿ, ಸೃಷ್ಟಿಕರ್ತ ಶಕ್ತಿ, ಸ್ಥಿತಿಕರ್ತ ಶಕ್ತಿ, ಲಯಕರ್ತ ಶಕ್ತಿ ಈ ಜಗನ್ಮಾತೆಯರು. ಒಟ್ಟಾರೆ ನವಶಕ್ತಿಗಳು, ಉಪದೇವತೆಗಳು. ಓಕೆನಾ? ಇನ್ನು ಆಕಾಶದ ಕಥೆ ಹಂಗಾದ್ರೆ ಅಗ್ನಿ, ಬೆಂಕಿ, ಹಾಗೆ ಗಾಳಿ, ಹಾಗೆ ನೀರು, ಹಾಗೆ ಭೂಮಿನಲ್ಲಿ ಸಾಕಷ್ಟು ಗುಡ್ಡಗಳು ಕುಸಿತವೆ, ಭೂಕಂಪಗಳಾಗುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಹಾಗೆ ಸುನಾಮಿಗಳಾಗುತ್ತೆ, ಗೊತ್ತಿರ್ಬೋದು. ಹಾಗೆ ಅಗ್ನಿಪರ್ವತಗಳು ಸಿಡಿಯುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಹಾಗೆ ವಾಯು, ಗಾಳಿ, ಸುಂಟರಗಾಳಿ ನಮ್ಮ ಕಡೆ ಕಡಿಮೆ ಭಾರತದಲ್ಲಿ. ಅದೇನಾದರೂ ಸಮುದ್ರದ ಕಡೆ ಅಲ್ಲಿ ಇಲ್ಲಿ ಬಂದರೆ ಅದನ್ನು ಸುನಾಮಿ ಅಂತ ಕರಿತೀವಿ, ಅದು ಇದು ಅಂತ ಕರಿತೀವಿ. ಅದರಿಂದ ಸಾಕಷ್ಟು ನೀರಿನ ಅಲೆಗಳು ಏರಿಳಿತ ಆಗಿ ದೊಡ್ಡ ದೊಡ್ಡ ಅಲೆಗಳಾಗಿ ಅಕ್ಕಪಕ್ಕದ ಒಂದು ಏನು ಅಕ್ಕಪಕ್ಕದ ವಾಸ ಮಾಡ್ತಕ್ಕಂಥ ಕರಾವಳಿ ಪ್ರದೇಶ, ಸಮುದ್ರ ತೀರ ಪ್ರದೇಶಗಳ ಮೇಲೆ ದಾಳಿ ಆಗುತ್ತೆ. ಇದು ಪಂಚಭೂತಗಳಲ್ಲಿ ಆಗ್ತಕ್ಕಂಥ ಏರುಪೇರು. ಇದಕ್ಕೆ ಕಾರಣ ನವಶಕ್ತಿ ನಾಗರ ದೇವತೆಗಳು ಅಥವಾ ನವಶಕ್ತಿ ಮಾತೆಯರು. ಇವರೆಲ್ಲರೂ ಇವುಗಳನ್ನು ನಡೆಸ್ತಾರೆ. ಎಲ್ಲದಕ್ಕೂ ಆಧಾರಭೂತರು ಅವರೇ, ಯಾಕಂದರೆ ಅವರೇ ಸೃಷ್ಟಿಕರ್ತರು, ಅವರೇ ಸ್ಥಿತಿಕರ್ತರು, ಅವರೇ ಲಯಕರ್ತರು. ಇಂಥ ಒಂದು ಮಹಾನ್ ಶಕ್ತಿ ದೇವತೆಗಳು ಎಲ್ಲೆಲ್ಲಪ್ಪ ಇರ್ತಾರ ಅಂದರೆ ಅಷ್ಟೈಶ್ವರ್ಯ ಮಾತೆಯಾಗಿ ದವಸ ಧಾನ್ಯಗಳು ಅಂದರೆ ಅಕ್ಕಿ, ಗೋಧಿ, ರಾಗಿ, ಹಾಗೆ ಬೇಳೆಕಾಳುಗಳು, ಹಾಗೆ ತರಕಾರಿಗಳು, ಹಾಗೆ ಹಣ್ಣು ಹಂಪುಗಳು ಇವೆಲ್ಲದರಲ್ಲೂ ಶಾಕಂಬರಿ ಅಂತ ಇರ್ತಾಳೆ. ಜಗನ್ಮಾತೆ ಶಾಕಂಬರಿ, ಆದಿಶಕ್ತಿ, ಪರಾಶಕ್ತಿ, ದುರ್ಗಾ ಪರಮೇಶ್ವರಿ ಅಂತ ಕರಿತೀವಿ. ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಅಂತ ಕರಿತೀವಿ. ಈ ಒಂದು ಜಗನ್ಮಾತೆ ಹಣ್ಣು, ಕಾಯಿ, ಹಂಪಲ, ಸೊಪ್ಪು, ತರಕಾರಿಗಳು, ಗೆಡ್ಡೆ ಗೆಣಸುಗಳು ಇವುಗಳನ್ನು ನೋಡ್ಕೊಳ್ತಾಳೆ. ಈಗ ಜವಾಬ್ದಾರಿ ಇದು. ಇನ್ನು ದವಸ ಧಾನ್ಯಗಳನ್ನು ಧಾನ್ಯ ಲಕ್ಷ್ಮಿ ನೋಡ್ಕೊಳ್ತಾಳೆ. ಇನ್ನು ಆಕಳು, ಕಾಮಧೇನು ಅಂತೀವಿ, ಕಾಮಧೇನು, ಹಾಗೆ ಕುದುರೆ, ಹಾಗೆ ಹಸ, ಹಾಗೆ ನಂದೀಶ್ವರ, ನಂದಿತಿ, ನಂದೀಶ್ವರ ಈ ಪ್ರಾಣಿಗಳಿಗೆ ಒಂದು ದೇವತೆಗಳಿರ್ತಾರೆ. ಹಾಗೆ ಜಗನ್ಮಾತೆಯರಲ್ಲಿ ಇವರೊಬ್ಬರು. ಓಕೆನಾ? ಇನ್ನು ಬಂದು ಗಿಡ, ಮರ, ಬಳ್ಳಿಗಳಲ್ಲಿ ವೃಕ್ಷ ದೇವತೆ, ವನಸ್ಪತಿ ವೃಕ್ಷ ದೇವತೆ ಆಯುರ್ವೇದಿಕ್. ಅದರಲ್ಲಿ ವನಸ್ಪತಿ ದೇವತೆ ಯಕ್ಷಿಣಿ ಇರ್ತಾಳೆ, ಐಶ್ವರ್ಯ ದೇವತೆ ಯಕ್ಷಿಣಿ, ಪ್ರಕೃತಿ ದೇವತೆ ಯಕ್ಷಿಣಿ, ಯಕ್ಷಿಣಿ ಇವರೆಲ್ಲರಿಗೂ ಒಡೆಯರು, ರಾಜ, ಕುಬೇರ, ಹಾಗೆ ನಾಗರಾಜ ಇವರೆಲ್ಲರೂ ಇರ್ತಾರೆ.
ಇವರೆಲ್ಲರೂ ಈ ಐಶ್ವರ್ಯವನ್ನು ನೋಡ್ಕೊಳ್ತಾರೆ, ಖನಿಜ ಸಂಪತ್ತುಗಳು, ಬೆಳ್ಳಿ ಬಂಗಾರ ಒಡವೆಗಳು ಇವೆಲ್ಲವನ್ನ ನೋಡ್ಕೊಳ್ತಾರೆ ಈ ಪ್ರಕೃತಿನಲ್ಲಿ. ಆದರೆ ಎಲ್ಲರ ಗಂಡು ದೇವತೆಗಳಿಗೆ ಅಂದರೆ ಬ್ರಹ್ಮ ಇರ್ಬೋದು, ಶಿವ ಇರ್ಬೋದು, ವಿಷ್ಣು ಇರ್ಬೋದು, ಇಂದ್ರ ಇರ್ಬೋದು, ಇವರೆಲ್ಲರಿಗೂ ಅವರ ಧರ್ಮಪತ್ನಿಯರು ಇರ್ತಾರೆ. ಅವರೇ ಶಕ್ತಿ ದೇವತೆಗಳು, 9 ಶಕ್ತಿ ದೇವತೆಗಳು. ಕೆಲವು ಸಾರಿ ಸಪ್ತ ಮಾತೃಕೆಯರು, ಕೆಲವು ಸಾರಿ ನವಶಕ್ತಿ ದುರ್ಗೆಯರು, ಕೆಲವು ಸಾರಿ ನವಶಕ್ತಿ ನಾಗರ ದೇವತೆಯರುಗಳು ಅಂತ ಕರಿತೀವಿ. ಹೀಗೆ ಹೆಣ್ಣು ದೇವತೆಗಳು ಈ ಪ್ರಕೃತಿಯನ್ನು ಆಳ್ತಾರೆ. ಅಂದರೆ ಆಕಾಶ ಭೂಮಿ ಇಡೀ ಜಗತ್ತನ್ನು ಆಳ್ತಾರೆ ಹೆಣ್ಣು ದೇವತೆಗಳು. ಈ 9 ದೇವತೆಗಳು ನವಶಕ್ತಿ ನಾಗರ ದೇವತೆಗಳು ಅಂತ ಕರಿತೀವಿ. ಈ ನವಶಕ್ತಿ ನಾಗರ ದೇವತೆಗಳು ಹೊರಗೂ ಇರ್ತಾರೆ, ಗ್ರಹಗಳಲ್ಲೂ ಇರ್ತಾರೆ, ನಕ್ಷತ್ರಗಳಲ್ಲೂ ಇರ್ತಾರೆ, ಭೂಮಿನಲ್ಲೂ ಇರ್ತಾರೆ, ಆಕಾಶದಲ್ಲೂ ಇರ್ತಾರೆ, ಹಾಗೆ ಗಿಡ ಮರ ಬಳ್ಳಿನಲ್ಲೂ ಇರ್ತಾರೆ, ಹಾಗೆ ಪ್ರಾಣಿ ಪಕ್ಷಿಗಳಲ್ಲೂ ಇರ್ತಾರೆ. ಅಷ್ಟೇ ಏಕೆ ನಮ್ಮಲ್ಲೂ ಇರ್ತಾರೆ. ಸಪ್ತ ಚಕ್ರಗಳ ಸಾಧನೆ ಕುಂಡಲಿನಿ ಸಾಧನೆ ಅಂತ ಕರಿತೀವಿ. 7 ಚಕ್ರಗಳ ಸಾಧನೆ ಕುಂಡಲಿನಿ ಸಾಧನೆ, ಸಪ್ತ ಚಕ್ರಗಳ ಸಾಧನೆ ಅಂತ ಕರಿತೀವಿ. ಈ ಸಪ್ತ ಚಕ್ರಗಳ ಸಾಧನೆ ಅಂದರೆ ಕುಂಡಲಿನಿ ಸಾಧನೆ. ನಮ್ಮ ಶರೀರದಲ್ಲೇ ಆ ಶಕ್ತಿ ಇರುತ್ತೆ, ನವಶಕ್ತಿ. ಈ ರೀತಿ ಈ ಜಗತ್ತಿನಲ್ಲಿ ಹೆಣ್ಣು ದೇವತೆಗಳ ಪಾತ್ರ ತುಂಬ ತುಂಬ ದೊಡ್ಡದಾಗಿರುತ್ತೆ. ಇಂಥ ಹೆಣ್ಣು ದೇವತೆಗಳು ನಮಗೆ ಯಾವಾಗ ನೆಗೆಟಿವ್ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನವರಾತ್ರಿ ಬರುತ್ತೆ, ವಿಜಯದಶಮಿ ಬರುತ್ತೆ, ದಸರಾ ಅಂತ ಬರುತ್ತೆ. ಈ ಟೈಮಲ್ಲಿ ವಾತಾವರಣ ಸರಿ ಇರಲ್ಲ, ಒಂದು 15 ದಿನ. ಆ ಟೈಮಲ್ಲಿ ನಾವು ಯಾವ ರೀತಿ ಉಪವಾಸ ಮಾಡಬೇಕು, ಯಾವ ರೀತಿ ಜಪ ಮಾಡಬೇಕು, ಯಾವ ರೀತಿ ತಪ ಆಚರಣೆ ಮಾಡಬೇಕು, ಯಾವ ರೀತಿ ಪೂಜೆಗಳನ್ನು ಮಾಡಬೇಕು, ಆ ಧ್ಯಾನದಲ್ಲಿ ಇದ್ದುಕೊಂಡು ಮಿತವಾದ ಆಹಾರ ಸೇವನೆ ಮಾಡಿಕೊಂಡು, ಸಾತ್ವಿಕ ಆಹಾರ ಸೇವನೆ ಮಾಡಿಕೊಂಡು, ಅಂದರೆ ಸಸ್ಯಾಹಾರ ಸೇವನೆ ಮಾಡಿಕೊಂಡು, ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲದೆ ಬ್ರಹ್ಮಚಾರ್ಯ ಪಾಲನೆ ಮಾಡಿಕೊಂಡು ಸಿದ್ಧಿಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನವಶಕ್ತಿ ದುರ್ಗೆಯರ, ಅಷ್ಟೈಶ್ವರ್ಯ ಮಾತೆಯರ, ನವಶಕ್ತಿ ನಾಗರ ದೇವತೆಗಳ ಸಿದ್ಧಿಗಳನ್ನು ಮಾಡಿಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ವಾತಾವರಣ, ಮಂತ್ರಸಿದ್ಧಿಗೆ ಯೋಗ್ಯವಾದ ವಾತಾವರಣ. ಅದಕ್ಕೆ ನೀವೆಲ್ಲ ಇದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವೀಕ್ಷರೇ ಗಮನಿಸಿ, ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಹೆಣ್ಣು ದೇವತೆಗಳ ಪಾತ್ರ ಏನು ಅಂತ ನಾನು ಈಗಾಗಲೇ ಬ್ರಹ್ಮಶಕ್ತಿ, ಬ್ರಾಹ್ಮಶಕ್ತಿ, ಸೃಷ್ಟಿಕರ್ತ ಶಕ್ತಿ, ಹಾಗೆ ಸ್ಥಿತಿಕರ್ತ ಶಕ್ತಿ, ಶ್ರೀ ಹರಿಶಕ್ತಿ, ಅಷ್ಟೈಶ್ವರ್ಯವತೆ ಮಹಾಲಕ್ಷ್ಮಿ, ಓಂ ಶ್ರೀ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ ಅನಂತ ಪದ್ಮನಾಭ ಶಕ್ತಿ, ಕ್ರಿಯಾಶಕ್ತಿ, ಹಾಗೆ ಲಯಕಾರಕ ಶಕ್ತಿ ಶ್ರೀ ಗೌರಿ ಗಂಗಾಧರೇಶ್ವರ ಶಕ್ತಿ, ಓಂ ಶ್ರೀ ಮಹಾಕಾಲೇಶ್ವರ ಶಕ್ತಿ. ಇವ್ರ ಬಗ್ಗೆಲ್ಲ ನಾನು ಈಗಾಗಲೇ ಹಾಕಿದ್ದೀನಿ, ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋ ಮಾಡಿ ನೋಡಿಲ್ಲ ಅಂದರೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಬರಿಬೇಡಿ. ನಿಮ್ಮ ಪ್ರೋತ್ಸಾಹ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಾನು ಈ ರೀತಿ ವೀಡಿಯೋಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಉಪಯೋಗಿಸ್ಕೊಳ್ಳಿ. ನಿಮ್ಮ ಒಳಗೂ ಹೊರಗೂ ಇರತಕ್ಕಂಥ ನವಶಕ್ತಿ ದೇವತೆಗಳ, ಅಷ್ಟೈಶ್ವರ ಮಾತೆ ದೇವತೆಗಳ, ನವಶಕ್ತಿ ದುರ್ಗೆಯರ, ಸಪ್ತ ಮಾತೃಕೆಯರ ಒಂದು ಉಪಯೋಗವನ್ನು, ಆಶೀರ್ವಾದವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.